ದಳಪತಿ ವಿಜಯ್ಗೆ ಸರ್ಕಾರ ರಚನೆಯ ಸವಾಲು ದೊಡ್ಡದಾಗ್ಬಿಟ್ಟಿದೆ. ಈಗ ಸರ್ಕಾರ ರಚನೆಗೂ ಮುನ್ನವೇ ಗವರ್ನರ್ ವರ್ಸಸ್ ಟಿವಿಕೆ ಅನ್ನುವಂತ ಆಗ್ಬಿಟ್ಟಿದೆ. ಯಾಕಂತಂದ್ರೆ 2 ಬಾರಿ ಮೀಟ್ ಆದಂತಹ ಸಂದರ್ಭದಲ್ಲಿ ಕೆಲವೊಂದಿಷ್ಟು ಮಾತುಕತೆಗಳಾದವು. ಬಹುಮತ ತೋರಿಸುವಂತೆ ಪಟ್ಟು ಹಿಡಿದಿರುವಂತಹ ಗವರ್ನರ್ ಸರ್ಕಾರ ರಚನೆಗೆ ಎಷ್ಟು ಬೆಂಬಲ ಇದೆ ತೋರಿಸಬೇಕು, ಅಧಿಕೃತ ಪತ್ರವನ್ನ ನೀಡಿ ಅಂತ ಹೇಳಿ ರಾಜೇಂದ್ರ ಅರ್ಲೇಕರ್ ಅವರು ಹೇಳಿದ್ದಾರೆ. ಬೆಂಬಲದ ಮಾಹಿತಿ ನೀಡಿದ ಮೇಲೆ ಸರ್ಕಾರ ರಚನೆಗೆ ಅವಕಾಶವನ್ನು ಮಾಡಿಕೊಡ್ತೇವೆ. ಈ ಗವರ್ನರ್ ಕೊಟ್ಟಿರುವಂತಹ ಸ್ಟೇಟ್ಮೆಂಟ್ ಇದು. ಬೆಂಬಲದ ಮಾಹಿತಿಯನ್ನ ಅವ್ರು ಕೊಡ್ಲಿ, ಅವ್ರ ಹತ್ರ ಪತ್ರವನ್ನ ಬರೆಸ್ಕೊಂಡು ಬರ್ರಿ, ತದನಂತರ ಸರ್ಕಾರ ರಚನೆ ಮಾಡೋದಕ್ಕೆ ಅವಕಾಶವನ್ನ ಮಾಡಿಕೊಡ್ಲಾಗತ್ತೆ. ಅದು ರಾಜ್ಯಪಾಲರ ಆದ್ಯ ಕರ್ತವ್ಯ. ಅದು ಅವ್ರು ಮಾಡಿಕೊಡ್ಬೇಕು, ಅವರು ಸಹಾಯ ಮಾಡಬೇಕು. ವಿಜಯ್ ಮೌಖಿಕ ಮಾಹಿತಿ ಒಪ್ಪದ ರಾಜ್ಯಪಾಲರು ಬಹುಮತದ ಪಡೆದ ಬಹುಮತ ಪಡೆದ ಮೇಲೆ ಬನ್ನಿ ಅಂತ ಹೇಳಿ ಗವರ್ನರ್ ಹೇಳಿ ಕಳಿಸಿದ್ದಾರೆ. ಈಗ ಬೆಂಬಲದ ಮಾಹಿತಿ ಕೊಟ್ಟ ಮೇಲೆ ಸರ್ಕಾರ ರಚನೆ ಮಾಡೋದಕ್ಕಂತ ಹೇಳಿ ಪರ್ಮಿಷನ್ ಇರುತ್ತೆ. ನಿಜಕ್ಕೂ ಇದು ದಳಪತಿ ವಿಜಯ್ಗೆ ದೊಡ್ಡ ಸವಾಲಾಗ್ಬಿಟ್ಟಿದೆ. ಸರ್ಕಾರ ರಚನೆಗೆ ಅತಿ ದೊಡ್ಡ ಪಕ್ಷ ಆಹ್ವಾನಿಸಬಹುದು. ಸರ್ಕಾರ ರಚನೆ ಬಲ ಇದೆ ಅಂತ ಹೇಳಿ ಅನ್ನುವಂತಹ ಭರವಸೆಯನ್ನ ಕೊಡಬೇಕಾಗುತ್ತೆ. ಸರ್ಕಾರ ರಚನೆಯ ಬಲ ಲಿಖಿತ ರೂಪದಲ್ಲಿ ನೀಡಬೇಕು. ಲೋಕಭವನ ಕಚೇರಿಯಿಂದ ಅಧಿಕೃತ ಪ್ರಕಟಣೆಯನ್ನ ಹೊರಡಿಸಲಾಗಿದೆ. ಸರ್ಕಾರ ರಚನೆ ನಿಜಕ್ಕೂ ವಿಜಯ್ ಅವರಿಗೆ ನಿಲ್ಲದಂತಹ ಕಸರತ್ತು ಒಂದ್ ಕಡೆ ಆದ್ರೆ, ರಾಜ್ಯಪಾಲ ರಾಜೇಂದ್ರ ನಡೆಗೆ ತೀವ್ರ ಆಕ್ರೋಶವನ್ನ ಕೂಡ ವ್ಯಕ್ತಪಡಿಸಲಾಗ್ತಾ ಇದೆ. ತೀವ್ರವಾಗಿ ಖಂಡಿಸ್ತಿದ್ದಾರೆ. ಕೆಲವೊಂದಿಷ್ಟು ಈ ವಿಜಯ್ ಮತ್ತು ಗವರ್ನರ್ ನಡುವಿನ ಚರ್ಚೆ ಹೇಗಿತ್ತಪ್ಪ ಅಂತಂದ್ರೆ, ಅರ್ಲೇಕರ್ ಅವ್ರು ಹೇಳ್ತಾರೆ, 113 ಶಾಸಕರನ್ನ ಇಟ್ಕೊಂಡು ಅದು ಹೇಗೆ ನೀವು ಸರ್ಕಾರ ರಚನೆ ಮಾಡೋದಕ್ಕೆ ಹೋಗ್ತೀರಾ ಅಂತ ಹೇಳಿ. ವಿಜಯ್ ಅವ್ರಿಗೆ ಈಗ ಪ್ರಮಾಣ ವಚನ ಸ್ವೀಕಾರ ಮಾಡೋದಕ್ಕೂ ಕೂಡ ಇನ್ನಿಲ್ಲದಂತಹ ರಣತಂತ್ರ ಎದುರಾಗ್ಬಿಟ್ಟಿದೆ. ಕಸರತ್ತನ್ನ ನಡೆಸ್ತಿದ್ದಾರೆ. ಹಾಗಾದ್ರೆ ವಿಜಯ್ ಕೇಳ್ತಾರೆ, ಇದೇ ನಿಮ್ಮ ಕೊನೆಯ ನಿರ್ಧಾರನ? ಅರ್ಲೇಕರ್ ಅವ್ರು ಹೇಳ್ತಾರೆ, ಕಡ್ಡಿ ತುಂಡಾದಂಗೆ, ಎಸ್, ದಿಸ್ ಇಸ್ ಮೈ ಲಾಸ್ಟ್ ಡಿಸಿಷನ್ ಅಂತ ಹೇಳ್ಬಿಟ್ಟು. ಇದು ರಾಜ್ ನ್ಯೂಸ್ ನಲ್ಲಿ ಮೆಗಾ ಎಕ್ಸ್ಕ್ಲೂಸಿವ್ ಸ್ಟೋರಿ. ಇದು ಲೋಕಭವನ ಕಚೇರಿಯಿಂದ ಏನು ಇವತ್ತು ಮಹತ್ವದ ಬೆಳವಣಿಗೆಗಳಾಗ್ತಿದ್ದಾವೆ. ಸರ್ಕಾರ ರಚನೆ ಮಾಡೋದಕ್ಕೆ ವಿಜಯ್ ಇನ್ನಿಲ್ಲದಂತಹ ಕಸರತ್ತನ್ನ ಮಾಡ್ತಿದ್ದಾರೆ. ರಾಜ್ಯಪಾಲ ರಾಜೇಂದ್ರ ಅರ್ಲೇಕರ್ ನಡೆಗೆ ತೀವ್ರವಾಗಿ ಖಂಡಿಸ್ತಾ ಇದ್ದಾರೆ. ಆಕ್ರೋಶವನ್ನು ವ್ಯಕ್ತಪಡಿಸಲಾಗ್ತಾ ಇದೆ. ವಿಜಯ್ ಭೇಟಿಯ ನಂತರ ಲೋಕಭವನದಿಂದ ಒಂದು ಸ್ಪಷ್ಟನೆ ಕೊಡಲಾಗಿದೆ, ನಾವು ಗಮನಿಸ್ತಾ ಇದ್ದೀವಿ. ಆ ಒಂದು ಅಧಿಕೃತ ಘೋಷಣೆ ನಿಜಕ್ಕೂ 2 ಬಾರಿ ಭೇಟಿಯಾದಂತಹ ಸಂದರ್ಭದಲ್ಲಿ ಬಹುಮತ ಪಡೆದಿದ್ದೀರಿ, ಓಕೆ, ಇನ್ನೂ 6 ಶಾಸಕರು ಬೇಕಾಗಿದ್ದಾರೆ. ಸಪೋರ್ಟ್ ತಗೊಂಡು ಅವ್ರ ಹತ್ರ ಪತ್ರವನ್ನು ಬರೆಸ್ಕೊಂಡು ನನಗೆ ಕೊಡಿ, ತದನಂತರ ನಾನು ಡಿಸೈಡ್ ಮಾಡ್ತೀನಿ ಅನ್ನುವಂತಹ ಲೆಕ್ಕಾಚಾರ ರಾಜ್ಯಪಾಲರದ್ದು. ರಾಜೇಂದ್ರ ಅರ್ಲೇಕರ್ ಹೇಳ್ತಿದ್ದಾರೆ, ಅಧಿಕೃತ ಪತ್ರವನ್ನ ಕೊಡಿ ನೀವು ಅಂತ ಹೇಳಿ ವಿಜಯ್ ದಳಪತಿ ಅವರಿಗೆ. ಬೆಂಬಲದ ಮಾಹಿತಿ ನೀಡಿದ ಮೇಲೆ ಸರ್ಕಾರ ರಚನೆಗೆ ನಾವು ಖಂಡಿತವಾಗ್ಲೂ ಅವಕಾಶ ಮಾಡಿಕೊಡ್ತೇವೆ. ವಿಜಯ್ ಮೌಖಿಕ ಮಾಹಿತಿಯನ್ನ ರಾಜ್ಯಪಾಲರು ಒಪ್ತಾ ಇಲ್ಲ, ನಾವು ಒಪ್ಪಲ್ಲ ಯಾವುದೇ ಕಾರಣಕ್ಕೂ. ಅವರು ಬೆಂಬಲ ಕೊಡ್ತಾರಾ? ಆ ಒಂದು ಪತ್ರವನ್ನು ನನ್ನ ಕೈಗೆ ಒದಗಿಸಿ ಮುಂದೆ ನೋಡ್ಕೊಳ್ಳೋಣ ಅಂತ ಹೇಳಿ. ಬಹುಮತ ಪಡೆದ ಮೇಲೆ ಬನ್ನಿ ಅಂತ ಹೇಳಿ ಈಗ ಗವರ್ನರ್ ಹೇಳ್ತಾ ಇರುವಂಥದ್ದು. ಮುಂದೆ ಏನಾಗುತ್ತೆ, ಈ ರಾಜಕೀಯ ವಲಯದಲ್ಲಿ ಸಾಕಷ್ಟು ರೀತಿಯಾದಂತಹ ಬೆಳವಣಿಗೆಗಳಾಗ್ತಾ ಇರುವಂಥದ್ದು. 234 ಸ್ಥಾನಗಳಲ್ಲಿ 108 ಸ್ಥಾನಗಳನ್ನ ಗೆದ್ದು ಅತಿ ದೊಡ್ಡ ಪಕ್ಷವಾಗಿ ಹೊರಹೊಮ್ಮಿದ್ರು ಕೂಡ ವಿಜಯ್ ಬಹುಮತ ಸಾಬೀತುಪಡಿಸಲು ಕಾಂಗ್ರೆಸ್ನಂತಹ ಇತರ ಪಕ್ಷಗಳ ಬೆಂಬಲ ಕೋರಿದ್ದಾರೆ. ಈಗ 6 ಶಾಸಕರ ಅವಶ್ಯಕತೆ ಇದೆ. ಪಕ್ಷದ ಮುಖ್ಯಸ್ಥರಾಗಿರುವಂತಹ ವಿಜಯ್ ಅವರು ರಾಜ್ಯಪಾಲ ರಾಜೇಂದ್ರ ವಿಶ್ವನಾಥ್ ಅರ್ಲೇಕರ್ ಅವರನ್ನ ಭೇಟಿ ಮಾಡಿ ಸರ್ಕಾರ ರಚನೆಗೆ ಹಕ್ಕನ್ನ ಕೂಡ ಮಂಡಿಸಿದ್ದಾರೆ. ಟಿವಿಗೆ 108 ಸ್ಥಾನಗಳನ್ನ ಗೆದ್ರೂ ಕೂಡ ಸರ್ಕಾರ ರಚನೆಗೆ ಅಗತ್ಯವಿರುವಂತಹ ಬಹುಮತ ಹೊಂದಿಲ್ಲ. 118 ಸ್ಥಾನಗಳನ್ನ ಹೊಂದಿಲ್ಲ. ಈಗ ರಾಜಕೀಯದಲ್ಲಿ ಟ್ವಿಸ್ಟ್ ಸಿಗ್ತಾ ಇರೋದೇನಪ್ಪಾ ಅಂತಂದ್ರೆ, ADMK ಏನಿದೆ ಅಥವಾ ಈ ತರ ಪಕ್ಷಗಳ ಬೆಂಬಲಕ್ಕಾಗಿ ಟಿವಿಗೆ ಕೂಡ ಪ್ರಯತ್ನ ಪಡ್ತಾ ಇದೆ.
ಆದರೆ ಇಲ್ಲಿ ಎಂ.ಕೆ. ಸ್ಟಾಲಿನ್ ಅವರು ವಿರೋಧವನ್ನು ವ್ಯಕ್ತಪಡಿಸ್ತಿದ್ದಾರೆ. ಮಿತ್ರ ಪಕ್ಷಗಳಾಗಿರ್ಬೋದು, ಅವ್ರಿಗೆ ಯಾವುದೇ ಕಾರಣಕ್ಕೂ ನೀವು ಹೋಗಬೇಡಿ ಅವ್ರ ಸಪೋರ್ಟ್ಗೆ ಅಂತ ಹೇಳಿ ನೇರಾನೇರವಾಗಿ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಈ ತಮಿಳುನಾಡು ಸರ್ಕಾರ ರಚನೆಗೆ ಇನ್ನಿಲ್ಲದಂತಹ ಕಸರತ್ತು ಕೂಡ ಮುಂದುವರೆದಿದೆ. ರಾಜ್ಯಪಾಲರು ಕೂಡ ಆಕ್ಷೇಪವನ್ನ ವ್ಯಕ್ತಪಡಿಸಿದ್ದಾರೆ, ಅವರನ್ನ ತೀವ್ರವಾಗಿ ಖಂಡಿಸ್ತಿದ್ದಾರೆ. ನಿಜಕ್ಕೂ ಇದು ಅನುಮಾನಾಸ್ಪದವಾಗಿದೆ, ಯಾಕೆ ಈ ರೀತಿಯಾಗಿ ಮಾಡ್ತಿದ್ದಾರೆ ಅಂತ ಹೇಳಿ. ಹಾಗಾದ್ರೆ ರಾಜ್ಯಪಾಲರ ಮುಂದಿನ ನಿರ್ಧಾರ ಏನು, ಮುಂದಿನ ಆಯ್ಕೆಗಳೇನು? 108 ಸ್ಥಾನಗಳನ್ನ ಗೆದ್ರೂ ಕೂಡ ಟಿವಿಕೆ ಸ್ವತಂತ್ರವಾಗಿ ಸ್ಪರ್ಧೆ ಮಾಡಿರೋದ್ರಿಂದ ಬಹುಮತವನ್ನ ಹೊಂದಿಸಬೇಕಾಗಿದೆ. 5 ಕಡೆ ಗೆದ್ದಿರುವಂತಹ ಕಾಂಗ್ರೆಸ್, ತಲಾ 2 ಸ್ಥಾನಗಳನ್ನು ಹೊಂದಿರುವಂತಹ ಸಿಪಿಐ ಎಂ ಮತ್ತು ವಿಸಿಕೆ ಅಂತ ಸಣ್ಣ ಪಕ್ಷಗಳ ಬೆಂಬಲದಿಂದ ಆಬ್ವಿಯಸ್ಲಿ ಸರ್ಕಾರ ರಚನೆ ಆಗಬಹುದು. ಆದರೆ ಇದಕ್ಕೆ ಸ್ಟಾಲಿನ್ ಅವರು ಒಪ್ತಾ ಇಲ್ಲ, ಅವ್ರಿಗೆ ವಾರ್ನಿಂಗ್ ಕೊಡ್ತಿದ್ದಾರೆ, ನೀವು ಹೋಗಬೇಡಿ ಅಂತ ಹೇಳಿ. ಏನಾದರೂ ಕಾದು ನೋಡುವಂತಹ ತಂತ್ರಗಾರಿಕೆಯನ್ನ ಇಲ್ಲಿ ಹಣಿಯಲಾಗುತ್ತಾ ಅನ್ನುವಂತಹ ಪ್ರಶ್ನೆ ಸಹಜವಾಗಿ ಮೂಡುತ್ತೆ. ಯಾಕಂತಂದ್ರೆ ಈ ರೀತಿಯಾಗಿ ರಾಜ್ಯಪಾಲರು ಮಾಡ್ತಿದಾರಂತಂದ್ರೆ ಪದೇ ಪದೇ ಹೋಗಿ ಅವ್ರ ಹತ್ರ ಮಾತನಾಡೋದು ಸರಿಯಲ್ಲ. ವಿಜಯ್ ದಳಪತಿ ಅವರು ಏನಾದರೂ ಒಂದು ನಿರ್ಧಾರಕ್ಕೆ ಬಂದ್ಬಿಡ್ತಾರಾ?